ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಇವತ್ತು ಸಿಹಿ ಕುಂಬಳಕಾಯಲ್ಲಿ ಒಂದು ವೆರೈಟಿ ಗೊಜ್ಜು, ಮಸಾಲೆ ಗೊಜ್ಜನ್ನ ಹೇಳ್ಕೊಡ್ತಾ ಇದ್ದೀನಿ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಹಿ ಕುಂಬಳಕಾಯಲ್ಲಿ ವೆರೈಟಿಯಾಗಿ ಗೊಜ್ಜನ್ನು ಮಾಡ್ಬೋದು. ಆದರೆ ಈ ಥರ ಮಸಾಲೆ ಒಂಥರ ಅಪರೂಪವಾದ ಮಸಾಲೆ ಅಂತಲೇ ಹೇಳ್ಬೋದು. ಈ ಥರ ಮಸಾಲೆ ಈ ಕುಂಬಳಕಾಯಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಂತೂ ರೊಟ್ಟಿಗೆ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಿಹಿ ಕುಂಬಳಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ವಿಟಮಿನ್ ಸಿ ಎಲ್ಲ ಹೇರಳವಾಗಿರೋದ್ರಿಂದ ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ ನಮ್ಮ ದೇಹಕ್ಕೆ. ಸೊ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ. ಅದಕ್ಕೆ ಮುಂಚೆ ಚಾನಲ್ನ ನೋಡ್ಕೊಳ್ಳದೆ ನೀವು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ಸೇರುತ್ತೆ ಬೇಗ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ರೆಸಿಪಿ. ಸೊ ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ಸಿಹಿ ಕುಂಬಳಕಾಯಿನ ಯೂಸ್ ಮಾಡಿದ್ದೀನಿ. ನಾಟಿ ಕುಂಬಳಕಾಯಿನ ಯೂಸ್ ಮಾಡಿ. ಇನ್ನೊಂದು ಸಣ್ಣದು ಒಂದು ಡಿಸ್ಕೋ ಪಂಪ್ಕಿನ್ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡಬೇಡಿ ಸ್ನೇಹಿತರೆ, ಅಷ್ಟು ರುಚಿ ಬರೋದಿಲ್ಲ. ಈ ರೆಸಿಪಿನ ನೋಡಿ ಕಲ್ತ್ಕೊಳ್ಳಿ, ಮತ್ತು ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲು ಸಿಹಿ ಕುಂಬಳಕಾಯಿನ ಅರ್ಧ ಹೋಳು ಕಟ್ ಮಾಡಿಕೊಂಡು ನಾನು ಸಿಪ್ಪೆನೆಲ್ಲ ತೆಗೆದು ಒಂದು ಸಣ್ಣ ಗಾತ್ರಕ್ಕೆ ನಾನು ಕಟ್ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತೀನಿ. ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ನೋಡಿ, ಈ ಒಂದು ಗಾತ್ರ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ಈಗ ಇದಕ್ಕೊಂಚೂರು ನೀರು ಹಾಕಿ ಬೇಯಿಸೋಕ್ಕೆ ಇಟ್ಕೊಳ್ತೀನಿ. ಸಿಪ್ಪೆನೆಲ್ಲ ತೆಗೆದುಬಿಟ್ಟಿದ್ದೀನಿ, ಸಿಪ್ಪೆ ಸಮೇತ ಏನು ಬೇಯಿಸ್ಕೊತಾ ಇಲ್ಲ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ, ಒಂಚೂರು ಸಾಸಿವೆ ಹಾಕೋತೀನಿ. ಬೇಕಾದರೆ ನೀವು ಒಂಚೂರು ಕರಿಬೇವು ಕೂಡ ಸೇರಿಸ್ಕೋಬೋದು. ಈಗ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ತೀರಾ ಮ್ಯಾಶ್ ಆಗೋವರೆಗೂ ನೀವು ಬೇಯಿಸ್ಬೇಡಿ. ಇದಕ್ಕೆ ಮಸಾಲೆ ಏನು ಹಾಕೋಬೇಕು ಅಂದರೆ, ಒಂದು ಈರುಳ್ಳಿ ಮತ್ತು ಚಕ್ಕೆ, ಕೊತ್ತಂಬರಿ ಬೀಜ 1 ಟೀ ಚಮಚ, ಗಸಗಸೆ 1 ಟೀ ಚಮಚ, ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8. ಇದನ್ನೆಲ್ಲ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು 1 ಟೊಮೆಟೊನೂ ಹಾಕ್ಕೊಂಡು ರುಬ್ಕೋತೀನಿ. ನಿಮ್ಮ ಮನೇಲಿ ಏನು ಕೊಬ್ಬರಿ ಇದ್ದರೆ ನೀವು ಕೊಬ್ಬರಿ ಕೂಡ ಬಳಸ್ಬೋದು. ಕೊಬ್ಬರಿ ಹಾಕೋದ್ರಿಂದ, ಹಸಿಕಾಯಿ ಬದಲು ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗಿರುತ್ತೆ ಈ ಒಂದು ಮಸಾಲೆ ಗೊಜ್ಜಿಗೆ. ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ತರ್ತರಿ ಇರಬಾರ್ದು, ನುಣ್ಣಗಿರಬೇಕು. ನುಣ್ಣಗೆ ರುಬ್ಕೊಂಡು ಮಸಾಲೆ ರೆಡಿ ಆಯಿತು. ಈ ಕಡೆ ಕುಂಬಳಕಾಯಿ ಕೂಡ ಸಾಫ್ಟ್ ಆಗಿದೆ. ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಕುದಿಸ್ಕೊತೀನಿ. ಹುಣಸೆಹಣ್ಣು ಏನೂ ಬೇಡ, ಟೊಮೆಟೊ ಹಾಕಿರೋದ್ರಿಂದ ಹುಣಸೆಹಣ್ಣು ಅವಶ್ಯಕತೆ ಇಲ್ಲ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ತುಂಬ ನೀರಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು, ಗ್ರೇವಿ ಟೈಪ್ ಇರಬೇಕಿದು. ಸೊ ಇನ್ನೊಂದು 2 ನಿಮಿಷ ಕುದ್ರೆ ರುಚಿಯಾದ ಸಿಹಿ ಕುಂಬಳಕಾಯಿ ಗೊಜ್ಜು ರೆಡಿಯಾಗೋಯ್ತು, ಮಸಾಲೆ ಗೊಜ್ಜು. ಕುಂಬಳಕಾಯಲ್ಲಿ ಹಲವಾರು ವಿಧವಾದ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ತೀರಾ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ ಈ ಒಂದು ಮಸಾಲೆ. ಸೊ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಎಲ್ಲರೂ. ಬಾಯ್ ಫಾರ್ ನೌ.